ನಮಸ್ಕಾರ. ನಾನು ಜಗದೀಶ್ ನಡುವಿನಮಠ್, ಸಹಾಯಕ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವದಾದ್ಯಂತ ಹರಡಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಹಿಂದುಳಿಯಬಾರದು, ಅವರ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗಬಾರದು ಎಂಬ ಸದುದ್ದೇಶದಿಂದ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ, ಅದರಲ್ಲಿ ವಿಶೇಷವಾಗಿ ಈ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು LMS ಯೋಜನೆಯ ಮೂಲಕ ಶೈಕ್ಷಣಿಕ ವಿಷಯಗಳಿಗೆ ಅನುಸಾರವಾಗಿ PPTಗಳನ್ನು ತಯಾರು ಮಾಡಿ ವಿದ್ಯಾರ್ಥಿಗಳಿಗೆ ತಲುಪಿಸುವಂಥದ್ದು, ಹಾಗೆ ಅಧ್ಯಯನದ ಸಾಮಗ್ರಿಗಳನ್ನು ಒದಗಿಸುವುದು ಮತ್ತು ವಿಶೇಷವಾಗಿ ವಿಡಿಯೋ ಉಪನ್ಯಾಸ ಮಾಲಿಕೆಗಳನ್ನು ತಯಾರು ಮಾಡಿ ಹೆಚ್ಚು ಕಲಿಕಾ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಇಲಾಖೆಗೆ ನಾನು ಮೊದಲು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ವಿದ್ಯಾರ್ಥಿಗಳಿಗೆ, ಇವತ್ತು ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಮೊದಲನೇ ಸೆಮಿಸ್ಟರ್ನ BA ರಾಜ್ಯಶಾಸ್ತ್ರದ ವಿಷಯದಲ್ಲಿ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಎನ್ನುವ ಶೀರ್ಷಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂಥ ರಾಜ್ಯದ ಅರ್ಥ, ರಾಜ್ಯದ ಸ್ವರೂಪ, ರಾಜ್ಯದ ಸೈದ್ಧಾಂತಿಕ ವಿಚಾರಧಾರೆಗಳು, ರಾಜ್ಯದ ಮೌಲ್ಯಗಳು, ರಾಜ್ಯದ ಪರಿಕಲ್ಪನೆಗಳು, ಇವುಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾನು ವಿದ್ಯಾರ್ಥಿ ಸಮುದಾಯದಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ಅಧ್ಯಯನದ ಕೇಂದ್ರ ಬಿಂದು ಇದು. ಹಾಗಾಗಿ ನಾವು ಈ ರಾಜ್ಯದ ಬಗ್ಗೆ ಭಾಳ ವಿಶಾಲ ದೃಷ್ಟಿಕೋನವನ್ನು ಹೊಂದಿ ಅಧ್ಯಯನ ಮಾಡಬೇಕು. ಕಾರಣ ಏನಂತಂದರೆ, ರಾಜ್ಯ ಅಂತಕ್ಕಂಥ ಒಂದು ಸಂಸ್ಥೆ ಮನುಷ್ಯನ ಬೆಳವಣಿಗೆಗೆ ಸದಾ ಶ್ರಮಿಸುವಂಥ ಒಂದು ಸಂಸ್ಥೆಯಾಗಿದೆ. ರಾಜ್ಯ ಇವತ್ತು ವಿಶಾಲವಾದಂಥ ದೇವೋದ್ದೇಶಗಳನ್ನು ಹೊಂದಿದೆ ಮತ್ತು ಎಂಥ ರಾಜ್ಯ, ಆಧುನಿಕ ರಾಜ್ಯಗಳಾಗಲಿ ಪ್ರಾಚೀನ ರಾಜ್ಯಗಳಾಗಿರಲಿ, ಮಾನವನ ಸರ್ವತೋಮುಖ ಅಭಿವೃದ್ಧಿಯೇ ರಾಜ್ಯದ ಒಂದು ಗುರಿ. ಅದಕ್ಕೋಸ್ಕರನೇ ಆಧುನಿಕ ರಾಜ್ಯಗಳನ್ನು ಕಲ್ಯಾಣ ರಾಜ್ಯಗಳಂತ ಕರೆದರು, ಪ್ರಾಚೀನ ರಾಜ್ಯಗಳನ್ನು ಪೊಲೀಸ್ ರಾಜ್ಯಗಳಂತ ಕರೆದರು. ಪೊಲೀಸ್ ರಾಜ್ಯಗಳ ಧ್ಯೇಯ ಜನರಿಗೆ ರಕ್ಷಣೆಯನ್ನು ಒದಗಿಸುವಂಥ ಕೆಲಸವನ್ನು ಮಾಡುವುದಾಗಿತ್ತು. ಆದರೆ ಆಧುನಿಕ ರಾಜ್ಯಗಳ ಗುರಿ ಕಲ್ಯಾಣ ರಾಜ್ಯಗಳು ಅಂದರೆ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ, ಅವನ ಹುಟ್ಟಿನಿಂದ ಹಿಡಿದು ಅವನ ಕೊನೆಯವರೆಗೂ ಅವನ ಅಭಿವೃದ್ಧಿ, ಅವನ ಬೆಳವಣಿಗೆಯ ಮೇಲೆ ಸಾಕಷ್ಟು ಗಮನ ಹರಿಸುವಂಥ ಕಾರ್ಯಗಳನ್ನು ರೂಪಿಸುವಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಸ್ಥೆ ಈ ರಾಜ್ಯ ಅಂತಕ್ಕಂಥದ್ದಾಗಿದೆ. ಹಾಗಾಗಿ ಇಲ್ಲಿ ನಾವು ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಈ ರಾಜ್ಯದ ಒಂದು ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶಗಳೇನಿದೆ ನಮಗೆ ಅಂತ ನಾವು ನೋಡೋದಾದರೆ, ದಿಸ್ ಯೂನಿಟ್ ಡೀಲ್ಸ್ ವಿತ್ ದಿ ಗ್ರೇಟೆಸ್ಟ್ ಆಫ್ ಆಲ್ ಹ್ಯೂಮನ್ ಅಸೋಸಿಯೇಷನ್. ಈ ಅಧ್ಯಾಯ ಎಲ್ಲ ಮಾನವ ಸಂಸ್ಥೆಗಳಿಗಿಂತ ಭಾಳ ಶ್ರೇಷ್ಠವಾದಂಥದ್ದು ಅಂತಕ್ಕಂಥದ್ದನ್ನು ರಾಜ್ಯದ ಮೂಲಕ ನಮಗೆ ಪರಿಚಯಿಸುತ್ತೆ. ದ ಸ್ಟೇಟ್ ವಿಚ್ ಈಸ್ ದ ಮೇನ್ ಕನ್ಸರ್ನ್ ಆಫ್ ಪೊಲಿಟಿಕಲ್ ಸೈನ್ಸ್. ನಾನು ಆವಾಗಲೇ ಹೇಳಿದ ಹಾಗೆ ರಾಜ್ಯಶಾಸ್ತ್ರದ ಅಧ್ಯಯನದ ಕೇಂದ್ರ ಬಿಂದು ಈ ರಾಜ್ಯ ಅನ್ನುವಂಥದ್ದು ಅಷ್ಟು ಮಹತ್ವದಂಥದ್ದು. ಮತ್ತು ದೇರ್ ಈಸ್ ಸಚ್ ಎ ಗ್ರೇಟ್ ಡೈವರ್ಸಿಟಿ ಇನ್ ದಿ ಯೂಸ್ ಆಫ್ ದಿ ವರ್ಡ್ ಸ್ಟೇಟ್. ಎಲ್ಲ ಆಯಾಮಗಳಲ್ಲಿ ಇದನ್ನು ಬಳಸ್ತಕ್ಕಂಥದ್ದು. Thus an attempt has been made to educate the basic features and tenets of the state in comparison to synonyms of the state. Like ಕೆಲವರು ಇದನ್ನು ಹೋಲಿಕೆ ಮಾಡಿ ನೋಡಿದಾಗ ಕೆಲವರು ರಾಜ್ಯಕ್ಕೆ ಹೋಲಿಸಿದ್ದಾರೆ, ಕೆಲವರು ರಾಷ್ಟ್ರಕ್ಕೆ ಹೋಲಿಸಿದ್ದಾರೆ ರಾಜ್ಯ ಅನ್ನುವಂಥ ಸಂಸ್ಥೆನ, ಕೆಲವರು ಸಮಾಜಕ್ಕಂತ ಹೋಲಿಸಿದ್ದಾರೆ, ಕೆಲವರು ಸರ್ಕಾರಕ್ಕಂತ ಹೋಲಿಸಿದ್ದಾರೆ.
ಹಾಗಾಗಿ ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಒಂದು ತನ್ನದೇ ಆದಂಥ ಸಾಮರ್ಥ್ಯವನ್ನು ತುಂಬತಕ್ಕಂಥದ್ದು ಈ ರಾಜ್ಯದ ಒಂದು ಕೆಲಸ. ಮತ್ತು ರಾಜ್ಯವನ್ನು ಹೇಗೆ ನಾವು ಅರ್ಥೈಸ್ಕೊಳ್ತೇವೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ರಾಜ್ಯದ ಗುಣಧರ್ಮಗಳು ಏನಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ಬೋದು. ಆಮೇಲೆ ರಾಜ್ಯ ಮತ್ತು ಇತರೆ ಸಂಸ್ಥೆಗಳಿದೆಯಲ್ಲ ಸಮಾಜದಲ್ಲಿ, ಸರ್ಕಾರ, ರಾಷ್ಟ್ರ, ಇವೆಲ್ಲ ಸಂಸ್ಥೆಗಳ ಜೊತೆಗೆ ಹೇಗೆ ರಾಜ್ಯ ವಿಶೇಷವಾದಂಥ ಸಂಸ್ಥೆಯಾಗಿದೆ ಅಂತೇಳಿ, ಮತ್ತು ರಾಜ್ಯದ ಬಗ್ಗೆ ಸೈದ್ಧಾಂತಿಕ ವಿಚಾರಧಾರೆಗಳೇನಿದೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಹಾಗೆ ಈ ಅಧ್ಯಯನದಿಂದ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ರಾಜ್ಯದ ಬಗ್ಗೆ ಇರತಕ್ಕಂಥ ವೈಚಾರಿಕ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಬಹಳಷ್ಟು ಸಹಾಯ ಮಾಡ್ತಕ್ಕಂಥ ಒಂದು ಅಧ್ಯಾಯ ಇದು. ಏನು ವೈಚಾರಿಕ ವಿಚಾರಗಳು? ರಾಜ್ಯ ಯಾವಾಗ ಉಗಮವಾಯಿತು, ರಾಜ್ಯ ಹೇಗೆ ಉಗಮವಾಯಿತು, ರಾಜ್ಯ ಯಾಕೆ ಉಗಮವಾಯಿತು, ರಾಜ್ಯದ ಕಾರ್ಯಗಳೇನಿದೆ, ಇವೆಲ್ಲ ಪ್ರಶ್ನೆಗಳಿಗೆ ಸೈದ್ಧಾಂತಿಕ ನೆಲಗಟ್ಟನ್ನು ಒದಗಿಸುವಂಥ ಒಂದು ಶ್ರೇಷ್ಠವಾದಂಥ ಸಂಸ್ಥೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪೂರಕವಾದಂಥ ಒಂದು ಅಧ್ಯಾಯ ಇದು. ಮತ್ತು ಹೀಗೆ ಸರ್ಕಾರ, ರಾಜ್ಯದ ಮೂಲಾಂಶಗಳೇನು, ರಾಜ್ಯದ ಗುರಿಗಳೇನಿದೆ, ಇವೆಲ್ಲವುಗಳ ಬಗ್ಗೆ ಈ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದಕ್ಕೆ ಬಹಳಷ್ಟು ಸಹಾಯ ಮಾಡ್ತಕ್ಕಂಥ ಒಂದು ಈ ಅಧ್ಯಾಯ ಇದು. ಹಾಗೆ ಈ ರಾಜ್ಯ ಅನ್ನೋ ಒಂದು ಪದ ಹೇಗೆ ಬಂತು ಅಂತಕ್ಕಂಥದಕ್ಕೆ ಆಯಾ ಕಾಲಘಟ್ಟದಲ್ಲಿ ನಾವು ಅಧ್ಯಯನ ಮಾಡಿದಾಗ ಗ್ರೀಕರ ಕಾಲದಲ್ಲಿ ಇದನ್ನು ಬಳಸ್ತಾ ಇದ್ದಿದ್ದು ಪಾಲಿಶ್ ಅನ್ನೋ ಒಂದು ಪದದಿಂದ. ಪಾಲಿಶ್ ಮೀನ್ಸ್ ಸಿಟಿ ಸ್ಟೇಟ್, ಅಂದರೆ ನಗರ ರಾಜ್ಯ. ಅವತ್ತಿನ ಕಾಲದಲ್ಲಿ ಅಥೆನ್ಸ್ ಮತ್ತು ಸ್ಪಾಟ ಪ್ರಮುಖ ಕೇಂದ್ರಗಳಾಗಿದ್ದವು. ಆ ಕೇಂದ್ರಗಳೇ ಇವತ್ತು ರಾಜ್ಯಶಾಸ್ತ್ರದ ಪ್ರಮುಖ ವೈಚಾರಿಕ ವಿಚಾರಗಳಾಗಿದೆ. ಹಾಗಾಗಿ ಗ್ರೀಕರ ಕಾಲದಲ್ಲಿ ಇದನ್ನು ಪಾಲಿಶ್ ಅನ್ನೋ ಒಂದು ಪದದಿಂದ ಬಳಸಿದರು. ರೋಮನ್ನರ ಕಾಲದಲ್ಲಿ ಇದನ್ನು ಸಿವಿಟಾಸ್ ಮತ್ತು ರಿಪಬ್ಲಿಕಾ ಅಂತಕ್ಕಂಥ ಒಂದು ಪದಗಳಿಂದ ಬಳಸ್ತಾ ಇದ್ರು. ಸಿವಿಟಾಸ್ ಅಂತಕ್ಕಂಥದ್ದು ನಾಗರಿಕತೆಯ ಒಂದು ಪರಿಕಲ್ಪನೆಯ ಬಗ್ಗೆ ನಾವು ಭಾಳಷ್ಟು ಮಹತ್ವವನ್ನು ಕೊಟ್ಟಂಥ ಒಂದು ಕಲ್ಪನೆ. ರಿಪಬ್ಲಿಕಾ ಅನ್ನುವಂಥ ಒಂದು ಪದ ಬಹಳಷ್ಟು ವಿಶೇಷವಾದಂಥ ಒಂದು ಪದ, ಅದನ್ನು ಕೂಡ ರೋಮನ್ನರ ಕಾಲದಲ್ಲಿ ಬಳಸ್ತಾ ಇದ್ರು. ಮಧ್ಯಯುಗದ ಕಾಲದಲ್ಲಿ ಈ ರಾಜ್ಯ ಅಂತಕ್ಕಂಥ ಒಂದು ಸಂಸ್ಥೆಗೆ ಏನಂತ ಕರಿತೀವಿ ಅಂದರೆ ಕ್ರಿಶ್ಚಿಯನ್ ಕಾಮನ್ವೆಲ್ತ್, ಅಂದರೆ ಎಲ್ರಿಗೂ ಒಳ್ಳೆಯದು ಮಾಡ್ತಕ್ಕಂಥ ಒಂದು ಸಂಸ್ಥೆನೇ ರಾಜ್ಯ ಅಂಥೇಳಿ. ಅದರಲ್ಲಿ ಕ್ರಿಶ್ಚಿಯನ್ ಕಾಮನ್ವೆಲ್ತ್ ಅಂತಕ್ಕಂಥ ಒಂದು ಪದವನ್ನು ಬಳಸಿದರು. ಮತ್ತು 16ನೇ ಶತಮಾನದಲ್ಲಿ ಮೆಕೆವಲಿ ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕ, ವೈಚಾರಿಕ ವಿಚಾರಗಳನ್ನು ಪ್ರತಿಪಾದನೆ ಮಾಡತಕ್ಕಂಥ ಮಹಾನ್ ಚಿಂತಕರು, ಅವರು ತಮ್ಮ ಪ್ರಿನ್ಸ್ ಅಂತಕ್ಕಂಥ ಒಂದು ಕೃತಿನಲ್ಲಿ ಈ ರಾಜ್ಯ ಅನ್ನೋ ಒಂದು ಪದವನ್ನು ಮೊದಲಿಗೆ ಬಳಸ್ತಾರೆ. ಅಲ್ಲಿಂದ 20ನೇ ಶತಮಾನದವರೆಗೂ ಇದರ ವಿವಿಧ ಆಯಾಮಗಳನ್ನು ಆಯಾ ಕಾಲಘಟ್ಟದಲ್ಲಿ ಸ್ಟೇಟಸ್ ಅನ್ನೋ ಒಂದು ಪದ ಸ್ಟೇಟ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗಬೇಕು. ಹೀಗೆ ಆಯಾ ಕಾಲಘಟ್ಟದಲ್ಲಿ ಗ್ರೀಕರಿಂದ ಹಿಡಿದು ಆಧುನಿಕ ಕಾಲದವರೆಗೂ ಕೂಡ ಇದನ್ನು ವಿವಿಧ ಆಯಾಮಗಳಲ್ಲಿ ರಾಜ್ಯ ಅಂತಕ್ಕಂಥ ಒಂದು ಪದವನ್ನು ಹೆಚ್ಚು ಪ್ರಯೋಗ ಮಾಡಿ ಅದಕ್ಕೆ ಇವತ್ತು ಬಹಳಷ್ಟು ಮಹತ್ವವನ್ನು ತಂದಿರತಕ್ಕಂಥದ್ದನ್ನು ಗಮನಿಸ್ಬೋದು. ಹಾಗೆ ರಾಜ್ಯ ಎಂದರೆ ಏನು ಅಂಥೇಳಿ ನಿಖರವಾಗಿ ನಿರ್ದಿಷ್ಟವಾಗಿ ಕೆಲವು ಚಿಂತಕರು ತಮ್ಮದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯಶಾಸ್ತ್ರ ಪಿತಾಮಹರಾದಂಥ ಅರಿಸ್ಟಾಟಲ್ರವರು ಒಂದು ವೈಜ್ಞಾನಿಕವಾದಂಥ ಅರ್ಥಪೂರ್ಣವಾದ ಒಂದು ವ್ಯಾಖ್ಯಾನ ಕೊಡ್ತಾರೆ. ಕುಟುಂಬ ಮತ್ತು ಗ್ರಾಮಗಳ ಒಟ್ಟು ಸಮುದಾಯವೇ ರಾಜ್ಯ ಅಂಥೇಳಿ. ಅಂದರೆ ಒಂದು ರಾಜ್ಯ ಅಂತ ಕರಿಬೇಕಾದ್ರಲ್ಲಿ ಕುಟುಂಬ ಇರಬೇಕು, ಗ್ರಾಮಗಳಿರಬೇಕು, ಅದರ ಒಟ್ಟು ಸಮುದಾಯವೇ ರಾಜ್ಯ ಅಂತೇಳಿ. ಈ ಸಮುದಾಯದ ಉದ್ದೇಶ ಏನಪ್ಪ ಅಂತಂದರೆ ಇದರ ಪರಮಧ್ಯೇಯ ಮಾನವನ ಸುಖಕರ ಹಾಗೂ ನಾಗರಿಕ ಜೀವನ. ರಾಜ್ಯದ ಕೆಲಸ ಏನಂತಂದರೆ ಮನುಷ್ಯನಿಗೆ ಸುಖಕರವಾದಂಥ ಜೀವನ ನಡೆಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ರಾಜ್ಯದ ಕೆಲಸ, ರಾಜ್ಯದ ಕಾರ್ಯ ಆಗಿದೆ. ಮತ್ತು ಉತ್ತಮವಾದಂಥ ಜೀವನ, ನಾಗರಿಕರ ಜೀವನವೇ ರಾಜ್ಯ. ಉತ್ತಮವಾದಂಥ ರೀತಿಯಲ್ಲಿ ಜೀವನ ನಡೆಸ್ತಕ್ಕಂಥದ್ದು ರಾಜ್ಯದ ಒಂದು ಧ್ಯೇಯವಾಗಿದೆ. ಹಾಗೆ ಸ್ಟೇಟ್ ಮೀನ್ಸ್ ಎನ್ ಅಸೋಸಿಯೇಷನ್ ಆಫ್ ಪೀಪಲ್. ಒಂದು ಕಾಲದಲ್ಲಿ ಅರಿಸ್ಟಾಟಲ್ ಪ್ರತಿಪಾದನೆ ಮಾಡಿದ್ದು ಮನುಷ್ಯ ಮೂಲತಃ ಸಮಾಜ ಜೀವಿ ಎಂದು. ಅದು ಮುಂದುವರೆದ ಭಾಗವಾಗಿದ್ದು ಇವತ್ತೇನಾಗಿದೆ ಅಂದರೆ ಮನುಷ್ಯ ಸಮಾಜ ಜೀವಿ ಆಗಿರುವ ಜೊತೆಗೆ ರಾಜ್ಯ ಜೀವಿ ಆಗಿದ್ದಾನೆ ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡುತ್ತೆ. ಹಾಗಾಗಿ ಅಸೋಸಿಯೇಷನ್ ಆಫ್ ಪೀಪಲ್ ಹೂ ಲಿವ್ ವಿತಿನ್ ಎ ಜಿಯೋಗ್ರಫಿಕಲ್ ಏರಿಯಾ ಅಂಡರ್ ದಿ ಆರ್ಗನೈಸ್ಡ್ ಗವರ್ನಮೆಂಟ್ ಆ್ಯಂಡ್ ಸಬ್ಜೆಕ್ಟ್ ಟು ನೋ ಔಟ್ಸೈಡ್ ಕಂಟ್ರೋಲ್. ಅದಕ್ಕೆ ರಾಜ್ಯ ಎಂಬ ಪದವು ಸಂಘಟಿತ ಸರ್ಕಾರದ ಅಡಿಯಲ್ಲಿ, ಸಂಘಟಿತ ಸರ್ಕಾರ ಯಾವಾಗಲೂ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು.
ಸರ್ಕಾರದ ಕೆಲಸ ಯಾವಾಗಲೂ ನಿರಂತರವಾದಂಥ ಕೆಲಸಗಳು. ಕಡೆಯಲ್ಲಿ ಭೌಗೋಳಿಕ ಪ್ರದೇಶದಲ್ಲಿ ನಿರ್ದಿಷ್ಟವಾದಂಥ ಭೂಪ್ರದೇಶವನ್ನು ಹೊಂದಿ ಅಲ್ಲಿ ವಾಸಿಸುವಂಥ ಇರುವಂಥ ಜನರು ಹೊರಗಿನ ನಿಯಂತ್ರಣವನ್ನು ನಮ್ಮ ಮೇಲೆ ಹೊರಗಿನ ನಿಯಂತ್ರಣ ಯಾವ ರೀತಿ ಅಂತ ತಿಳ್ಕೊಳ್ತಕ್ಕಂಥ ಜನರ ಸಂಘ ಏನಿದೆ, ಅದಕ್ಕೆ ಸ್ಟೇಟ್ ಮೀನ್ಸ್ ಇಟ್ ಇಸ್ ಎ ಪೀಪಲ್ ಆರ್ಗನೈಜೇಷನ್. ಅದಕ್ಕೆ ನೋಡಿ, ಒಂದು ರಾಜ್ಯ ಅಂತ ಕರಿಬೇಕಾದ್ರೆ 4 ಪ್ರಮುಖ ಅಂಶಗಳಿರಬೇಕು ಅಂತ. ಒಂದು ಜನಸಂಖ್ಯೆ, ನಿರ್ದಿಷ್ಟವಾದಂಥ ಭೂಪ್ರದೇಶ, ಸರ್ಕಾರ, ಪರಮಾಧಿಕಾರ. ಈ 4 ಪ್ರಮುಖ ಅಂಶಗಳನ್ನು ಹೊಂದಿರಲೇಬೇಕು ಅಂತಕ್ಕಂಥ ಮೂಲ ಅಂಶಗಳಂತ. ಅದಕ್ಕೆ ಭೂಪ್ರದೇಶ ಇವೆಲ್ಲವನ್ನು ರಾಜ್ಯದ ಒಂದು ಪರಿಕಲ್ಪನೆ ಬಗ್ಗೆ ಭಾಳಷ್ಟು ವೈಚಾರಿಕ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಇಷ್ಟು ಈ ಒಂದು ಇವತ್ತಿನ ಉಪನ್ಯಾಸ ಮಾಲಿಕೆಯಲ್ಲಿ ಈ ಒಂದು ರಾಜ್ಯದ ಬಗ್ಗೆ ಇರತಕ್ಕಂಥ, ರಾಜ್ಯ ಅಂದರೆ ಏನು, ಅದರ ವಿಚಾರಗಳೇನು, ಅದಕ್ಕೆ ರಾಜ್ಯದ ಒಂದು ಅರ್ಥಕ್ಕೆ ಕೊಟ್ಟಿರ್ತಕ್ಕಂಥ ಚಿಂತಕರ ಒಂದು ಕಲ್ಪನೆಗಳೇನು ಅದನ್ನು ನಾವು ತಿಳ್ಕೊಂಡಿದ್ವಿ. ಹಾಗಾಗಿ ಮುಂದಿನ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ರಾಜ್ಯದ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಈ ವಿಷಯಗಳನ್ನು ವಿದ್ಯಾರ್ಥಿ ಸಮುದಾಯದಲ್ಲಿ ನನಗೆ ಹಂಚಿಕೊಳ್ಳೋದಕ್ಕೆ ಒಂದು ಭಾಳ ಸಂತೋಷವಾಗಿದೆ. ಇನ್ನಷ್ಟು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ತೇನೆ ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.